ಕಡು ಬಡವರಿಗೆ 10,000 ಮನೆಗಳು ಒದಗಿಸುವ ಮಹತ್ವದ ಯೋಜನೆ ಸಿಎಂ ಬೈರೇಗೌಡ. ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯದ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಡು ಬಡ ಹಾಗೂ ಸೂರಿಲ್ಲದ ಕುಟುಂಬಗಳ ನೆರವಿಗಾಗಿ ಮಹತ್ವದ ಸಮಾಜಮುಖಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಶಿಡ್ಲಘಟ್ಟ ತಾಲೂಕು ಚೀಮನಹಳ್ಳಿ ಗ್ರಾಮದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನೆ ಕಟ್ಟಿಕೊಳ್ಳಲು ಆರ್ಥಿಕವಾಗಿ ಅಸಮರ್ಥರಾಗಿರುವ ಕಡು ಬಡ ಕುಟುಂಬಗಳಿಗೆ ಉಚಿತವಾಗಿ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ವಿತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಸಿಮೆಂಟ್, ಇಟ್ಟಿಗೆ, ಎಂಸ್ಯಾಂಡ್, ಕಬ್ಬಿಣದ ಆಂಗಲ್ ಶೀಟ್, ಒಂದು ಬಾಗಿಲು ಹಾಗೂ ಒಂದು ಕಿಟಕಿಯನ್ನು ಹಂತ ಹಂತವಾಗಿ ಸಂಪೂರ್ಣ ಉಚಿತವಾಗಿ ನೀಡಲಾಗುವುದು. ಇದರಿಂದ ಬಡವರ ಸ್ವಂತ ಮನೆ ಕನಸು ನನಸಾಗಲಿದೆ ಎಂದರು. ಸಮಾಜದಲ್ಲಿ ಯಾರು ವಾಸಸ್ಥಳವಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಬಡವರ ಜೀವನಮಟ್ಟ ಸುಧಾರಣೆ ಕಮಿಟಿಯ ಮುಖ್ಯ ಗುರಿಯಾಗಿದೆ ಅಂತ ಸಿಎಂ ಬೈರೇಗೌಡರು ಹೇಳಿದರು. ಜಿಲ್ಲೆಯಾದ್ಯಂತ 10,000 ಮನೆಗಳ ನಿರ್ಮಾಣ ಗುರಿ ಹೊಂದಲಾಗಿದ್ದು, ಎಲ್ಲ ತಾಲೂಕುಗಳ ಗ್ರಾಮಗಳಲ್ಲಿ ಮಾನವ ಹಕ್ಕುಗಳ ಕಮಿಟಿ ಸದಸ್ಯರು ಹಾಗೂ ಕಾರ್ಮಿಕ ಸಂಘಟನೆಗಳ ಮೂಲಕ ಸೂರಿಲ್ಲದ ಕಡು ಬಡವರ ಸಮೀಕ್ಷೆ ನಡೆಸಲಾಗುತ್ತದೆ. ಫೆಬ್ರವರಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿದ್ದು, ಮನೆ ನಿರ್ಮಾಣ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಗಳ ಮೂಲಕ ಗೃಹ ಪ್ರವೇಶ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಅಗತ್ಯವಿರುವ ಹಾಗೂ ಅರ್ಹ ಕಡು ಬಡ ಕುಟುಂಬಗಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಬೈರೇಗೌಡ ಮನವಿ ಮಾಡಿದರು. ನಂತರ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಇನ್ಫೋಸಿಸ್ ನಾರಾಯಣಮೂರ್ತಿ, ಟಾಟಾ, ಅಂಬಾನಿ ಮುಂತಾದ ದೊಡ್ಡ ಉದ್ಯಮಿಗಳಿಗೂ ಬಡವರ ಬಗ್ಗೆ ಕಾಳಜಿ ಇಲ್ಲದ ಈ ದಿನಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸೂರಿಲ್ಲದ ನಿರ್ಗತಿಕರ ಬಗ್ಗೆ ಇಂತಹ ದೊಡ್ಡ ಯೋಚನೆ ಮಾಡಿರುವುದು ಶ್ಲಾಘನೀಯ. ನಾವು ರೈತ ಸಂಘದಿಂದ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ರವಿಪ್ರಕಾಶ್, ನಟರಾಜ್, ಅನಿಲ್ ಕುಮಾರ್, ಚಿಂತಾಮಣಿ ದೇವರಾಜು, ಭಗತ್ ಸುರೇಶ್, ಕಲಾವಿದ ಮುನಿರಾಜು, ವೆಂಕಟೇಶ್, ವಿಸ್ಡಮ್ ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉದ್ದೇಶ ಏನು, ಉಚಿತ ಮನೆಗಳ ಹಂಚಿಕೆಯ ಬಗ್ಗೆ ಅರ್ಜಿ ಆಹ್ವಾನದ ಬಗ್ಗೆ ಇವತ್ತು ಒಂದು ಸಭೆ ಅಥವಾ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ತಾಲೂಕಾದ್ಯಂತ ಈಗಾಗಲೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸಮೀಕ್ಷೆ ಕೊಟ್ಟಿರ್ತೀನಿ. ಹಾಗಾಗಿ ಆ ಸಮೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ ತುಂಬ ಬೇಸರವಾಯಿತು. ಆ ಬೇಸರ ಆದಾಗ ಜಾಬಿಂದ ಹಣ ಕೊಡೋದು ಬೇರೆ ಇರುತ್ತೆ, ನೊಂದಂಥವ್ರಿಗೆ ಸಹಾಯವಾಗಿ ನಿಲ್ಲೋದು ಬಹುಮುಖ್ಯ ಅನ್ನೋದು ತಿಳ್ಕೊಂಡು ಹಣದ ರೂಪದಲ್ಲಿ ಕೊಡೋದು ಬಿಟ್ಟು ಅವ್ರಿಗೇನೋ ಒಂದು ಸಹಾಯ, ಒಂದು ಕೊಡುಗೆ ದರ ಕೊಟ್ಟರೆ ಅದು ಶಾಶ್ವತವಾಗಿ ಅದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಏನು ಉಚಿತ ಮನೆಗಳು ಅನ್ನೋಂಥದ್ದು ಒಂದು ಹೊಸ ಒಂದು ಕಾನ್ಸೆಪ್ಟು ತಗೊಂಡು ಬಂದು ಯಾರು ನಿರ್ಗತಿಕರು ಮನೆ ಇಲ್ಲವೋ ಅಂತಹ ಒಬ್ಬ ವ್ಯಕ್ತಿಗಳನ್ನು ಸೂಕ್ತವಾಗಿ ಗಮನಿಸಿ ಅವರ ಬಗ್ಗೆ ಪರಿಶೀಲನೆ ಮಾಡಿ ಏನು ಒಂದು 1000 ಇಟ್ಟಿಗೆ, ಒಂದು 5 ಟನ್ನು ಎಂಸೆಂಡು, 25 ಮೂಟೆ ಸಿಮೆಂಟು, ಒಂದು ಕಿಟಕಿ ಅಥವಾ ಒಂದು ಬಾಗಿಲು ಕಬ್ಬಿಣದು, ಟಾಪಿಗೆ ಬಂದ್ಬಿಟ್ಟು ಕಬ್ಬಿಣದ ಶೀಟ್ ಕೊಡೋಂಥ ಯೋಜನೆ ಜಾರಿ ಮಾಡಿದ್ವಿ. ಮೊದಲ ಬಾರಿಗೆ ಯಾರಿಗೂ ಮನೆ ಇಲ್ಲೋ ಏನು ಕಟ್ಟಡ ಕಾರ್ಮಿಕರು ಏನು ಸಂಘಟನೆಗಿದಾವೋ ಅವರು, ಕನ್ನಡ ಪರ ಸಂಘಟನೆಗೆ ನಮ್ಮ ಜೊತೆಲಿ ಈಗ ಕೈ ಜೋಡಿಸಿರ್ತಕ್ಕಂಥವ್ರು ಅಥವಾ ನಮ್ಮ ಒಬ್ಬ ಸ್ನೇಹಿತರೆಲ್ಲ ನಾವು ಒಗ್ಗೂಡಿ ತಾಲೂಕಲ್ಲೆಲ್ಲ ಸಮೀಕ್ಷೆ ಮಾಡಿ ಅವರಿಗೆ ಯಾರಿಗೆ ಮನೆ ಇಲ್ಲ ಅನ್ನೋಂಥ ವ್ಯಕ್ತಿಗಳಿಗೆ ಕೂಡಲೇ ನಾವು ಹೇಳ್ತೀವಿ, ನಾವೇ ಅವ್ರಿಗೆ ಹೇಳ್ತೀವಿ, ನೀವು ಇಷ್ಟಿಗೆ ಪಾಯ ಹಾಕ್ಕೊಬೇಕು, 18ಕ್ಕೆ 21 ಇರಬಹುದು ಅಥವಾ 21ಗೆ 23 ಇರಬಹುದು, ಏನು ಅವ್ರಿಗೆ ಏನು ಬರುತ್ತೋ ಆ ರೀತಿಯಲ್ಲಿ ನಾವೇ ಈಗಾಗಲೇ ಮೇಸ್ತ್ರಿಗಳಿಗೆ, ಗಾರಿ ಕೆಲಸ ಮೇಸ್ತ್ರಿಗಳಿಗೆ ಮತ್ತು ಕೆಲವೊಂದಿಷ್ಟು ಲೇಬರ್ಸ್ಗೆಲ್ಲ ಹೇಳಿದ್ದೀವಿ, ನಾವು ಕೊಡೋಂಥ ಮೆಟೀರಿಯಲ್ಗೆ ಎಷ್ಟು ನಿವೇಶನ, ಎಷ್ಟು ಮನೆ ರೆಡಿ ಆಗಬಹುದು ಅನ್ನೋ ರೀತಿಯಲ್ಲಿ ಈಗಾಗಲೇ ಅವರೆಲ್ಲ ಅದನ್ನು ವರದಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ ವರದಿ ತಗೊಂಡಾದ್ಮೇಲೆ ಯಾರಿಗೆ ಮನೆ ಇಲ್ಲೋ ನಾವು ಅವ್ರಿಗೆ ಕ್ಲೂ ಕೊಡ್ತೀವಿ, ಅವ್ರ ಮನೇಲಿ ಎಷ್ಟು ಜನ ಇದಾರೋ ತಿಳ್ಕೊಂತೀವಿ, ಅಷ್ಟು ಜನ ಮನೆಗೆ ಯಾವ ಥರ ನಾವು ಕೊಡಬೇಕು ಅಂತ ಹೇಳಿ, ಎಷ್ಟು ಮೀಟರ್ ಕೊಡಬೇಕು ಅಂತ ಸಂಪೂರ್ಣವಾಗಿ ಎಲ್ಲ ತಿಳ್ಕೊಂಡು ಅವ್ರಿಗೆ ಪಾಯ ಹಾಕಿ ರೆಡಿ ಆದಮೇಲೆ ನಾವು ಇಮಿಡಿಯೇಟ್ಲಿ 250 ಇಟ್ಟಿಗೆ ಇಮಿಡಿಯೇಟ್ಲಿ ಕಳಿಸ್ತೀವಿ, 2 ಟನ್ ಎಂಸೆಂಟ್ ಕಳಿಸ್ತೀವಿ, 10 ಮೂಟೆ ಸಿಮೆಂಟು ಆ ಕ್ಷಣದಿಂದ ಇಮಿಡಿಯೇಟ್ಲಿ ಅವರಿಗೆ ನಾವು ಅದನ್ನು ಕೊಡ್ತೀವಿ. ಅದು ಕಟ್ಟಿ ಆದಮೇಲೆ
25 ಏನು ಇಟ್ಟಿಗೆ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು 250 ಇಟ್ಟಿಗೆ ನಾವು ಕೊಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ಪು ನಾವು ಇಟ್ಟಿಗೆ ಕಳಿಸಿ. ಯಾಕಂದರೆ ಒಂದೇ ಬಾರಿ 1000 ಇಟ್ಟಿಗೆ ಕೊಟ್ಬಿಟ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಬಹುದು. ಹಂಗಾಗಿ 250 4 ಮಟ್ಟಕ್ಕೆ ಒಂದು ಮನೆ ಕಟ್ತಾ ಇದ್ರೆ 4 ರೀತಿಯಲ್ಲಿ 4 ಸ್ಟೆಪ್ಪಲ್ಲಿ ನಾವು ಅವ್ರಿಗೆ ಇಟ್ಟಿಗೆ ಕೊಟ್ಟು ಒಂದು ಮನೆ ನಿರ್ಮಾಣ ಮಾಡೋಂಥ ಕೆಲಸ ಅವರೇ ಏನು ಸಂಪೂರ್ಣವಾಗಿ ಅವರೇ ಅದನ್ನು ಕಟ್ಸ್ಕೊಂಬಾಕತ್ತೆ. ಕೇವಲ ನಾವು ಬರೀ ರಾ ಮೆಟೀರಿಯಲ್ ಮಾತ್ರ ಅವ್ರು ಕೊಡೋಕೆ ಇದು ಮಾಡ್ತಾಯಿದ್ದೀವಿ. ಪ್ಲಾನ್ ಇದೆಯಾ? ಈಗ ಸದ್ಯಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯವನ್ನು ಕೈಗೆತ್ಕೊಂಡ್ರಿಂದ ಪ್ರತಿಯೊಂದಕ್ಕೂ ಹೀಗೇನು ಸಣ್ಣ ಪುಟ್ಟ ದೇವಾಲಯಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಹಣಕಾಸಿನ ವಿಚಾರವಾಗಿ ಎಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ತಾ ಇದ್ದೀವಿ ನಾವೀಗ. ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥವು ಅಥವಾ ಭವನಗಳಿಗೆ ಬೇಕಾಗಿರ್ತಕ್ಕಂಥ ಏನು ನಮ್ಮಲ್ಲಿ ಏನು ಮೆಟೀರಿಯಲ್ ಕೊಡಬೇಕು, ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಮೆಟೀರಿಯಲ್ ಕೊಡ್ತೀವಿ. ಈ 3 ವರ್ಷದಿಂದ ಕಾಣಿಸ್ತಿಲ್ಲ ಸರ್, ಸ್ಥಳೀಯ ಚುನಾವಣೆಗೆ ಬಂದಿದೆ, ಈಗ ಕಾಣಿಸ್ತಾ ಇದ್ರೆ ಏನು ನಿಮ್ಮ ಉದ್ದೇಶ ಏನನ್ನ? ನಮ್ಮ ಉದ್ದೇಶ ಏನೂ ಇಲ್ಲ. 3 ವರ್ಷದಿಂದ ಯಾಕಪ್ಪ ಅಂತಂದರೆ ಈಗ ನಾವು ದೊಡ್ಡ ಯೋಜನೆ ಕೈಗೆತ್ಕೊಂತಿರೋದ್ರಿಂದ ಇದಕ್ಕೆ ಒಂಚೂರು ಹಣಕಾಸಿನ ವಿಚಾರವಾಗಿ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಹಾಗಾಗಿ ಸಾಕಷ್ಟು ಸ್ನೇಹಿತರನ್ನು ಭೇಟಿ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಹಣವನ್ನು ನಮ್ಮ ಸ್ನೇಹಿತರ ಕಡೆಯಿಂದ ಏನು ಒಂದು ಸಹಾಯಸ್ಥ ರೀತಿಯಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಒಂದು ಪ್ಲಾನಿಂಗಲ್ಲಿ ಇತ್ತು. ಹಂಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗ ನಾವು ಏನು ಮಾಡ್ತಾ ಇರೋದನ್ನ ತುಂಬ ಅದಕ್ಕೆ ಹಣ ವೆಚ್ಚ ಆಗಿರೋದ್ರಿಂದ ಅದರಿಂದ ಅದೇ ಒಂದು ಕಾರಣದಿಂದ 3 ವರ್ಷದಿಂದ ನಾವು ಆಚೆ ಬರಲಿಲ್ಲ. ಕಳೆದ